ನಮಸ್ಕಾರ, ನಾನು ಅಕ್ಷಯ್. ಈ ವಿಡಿಯೋದಲ್ಲಿ ನಾವು ಸೆಕೆಂಡ್ PUC ಪಾರ್ಟ್ 2 ಟೆಕ್ಸ್ಟ್ ಬುಕ್ಕಲ್ಲಿ ಫಸ್ಟ್ ಚಾಪ್ಟರ್ 7 ನಮಗೇನಿದೆ ಆ ಚಾಪ್ಟರ್ 7ನಿಂದ ಇಂಟಿಗ್ರಲ್ಸಲ್ಲಿ ಎಕ್ಸಸೈಸ್ 7.1 ಸೊಲ್ಯೂಷನ್ಸ್ನ ಡಿಸ್ಕಸ್ ಮಾಡ್ತಾ ಇದ್ದೀನಿ. ಓಕೆ, ನಮಗೇನು ಕೊಟ್ಟಿದ್ದಾರೆ? ಫೈಂಡ್ ಅನ್ ಆಂಟಿ ಡೆರಿವೇಟಿವ್ ಆರ್ ಇಂಟಿಗ್ರಲ್ ಆಫ್ ದ ಫಾಲೋಯಿಂಗ್ ಫಂಕ್ಷನ್ಸ್ ಬೈ ದ ಮೆಥಡ್ ಆಫ್ ಇನ್ಸ್ಪೆಕ್ಷನ್ ಇನ್ ಎಕ್ಸಸೈಸ್ 1 to 5. ಓಕೆ, ಎಕ್ಸಸೈಸ್ 1 to 5. ಈ ಎಕ್ಸಸೈಸಲ್ಲಿ 1 to 5 ಕ್ವಶನ್ಸ್ನ ನಾನು ಡಿಸ್ಕಸ್ ಮಾಡ್ತೀನಿ. 1 to 5. ಓಕೆ, ನಾವಿಲ್ಲೇನು ಫೈಂಡ್ ಔಟ್ ಮಾಡಬೇಕು? ಆ್ಯಂಟಿ ಡೆರಿವೇಟಿವ್. ಓಕೆ, ಆ್ಯಂಟಿ ಡೆರಿವೇಟಿವ್, ಇದನ್ನೇ ಇಂಟಿಗ್ರಲ್ ಅಂತಲೂ ಕರಿತೀವಿ ನಾವು. ಆ್ಯಂಟಿ ಡೆರಿವೇಟಿವ್ ಇಲ್ಲ ಅಂದರೆ ಇಂಟಿಗ್ರಲ್ ಅಂದ್ರೆ ಬೋತ್ ಆರ್ ಸೇಮ್. ಓಕೆ, ನಿಮಗೆ ಸಮ್ ಬೇಸಿಕ್ಸ್ ಗೊತ್ತಿರಬೇಕು. ಡಿಫ್ರೆನ್ಷಿಯೇಷನ್ದು ಇನ್ವರ್ಸ್ ಪ್ರಾಸೆಸ್ ಏನಿದೆಯೋ, ಇನ್ವರ್ಸ್ ಪ್ರಾಸೆಸ್ಸೇ ನಮಗೆ ಇಂಟಿಗ್ರೇಷನ್ ಆಗುತ್ತೆ, ಇಲ್ಲ ಅಂದರೆ ಆಂಟಿ ಡೆರಿವೇಟಿವ್. ಓಕೆ, ಡಿಫ್ರೆನ್ಷಿಯೇಷನ್ದು ಇನ್ವರ್ಸ್ ಪ್ರಾಸೆಸ್ ಇಂಟಿಗ್ರಲ್ದು ಇನ್ವರ್ಸ್ ಪ್ರಾಸೆಸ್ಸು. ಓಕೆ, ಡಿಫ್ರೆನ್ಷಿಯೇಷನ್ದು ಇನ್ವರ್ಸ್ ಪ್ರಾಸೆಸ್ ಇಂಟಿಗ್ರಲ್ ಆಗುತ್ತೆ, ಇಂಟಿಗ್ರಲ್ದು ಇನ್ವರ್ಸ್ ಪ್ರಾಸೆಸ್ಸು ಡಿಫ್ರೆನ್ಷಿಯೇಷನ್ ಆಗುತ್ತೆ. ಓಕೆ, ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ. ಇವಾಗ ನಿಮಗೆ ಇಲ್ಲಿ ಕ್ವಶನ್ಸ್ ಕೊಟ್ಟಿದ್ದಾರೆ. ಫಸ್ಟ್ ಏನು ಕೊಟ್ಟಿದ್ದಾರೆ ನಮಗೆ? ಫಸ್ಟ್ ನೋಡಿ, ಸೈನ್ 2x ಕೊಟ್ಟಿದ್ದಾರೆ. ಓಕೆ, ಇದು ನಮಗೆ ಆ್ಯಂಟಿ ಡೆರಿವೇಟಿವ್. ಇದರಿಗೆ ಆ್ಯಂಟಿ ಡೆರಿವೇಟಿವ್ ಅನ್ನೋದು ಫೈಂಡ್ ಔಟ್ ಮಾಡಬೇಕಂತ. ಓಕೆ, ಆ್ಯಂಟಿ ಡೆರಿವೇಟಿವ್ ಅಂದರೆ ಏನು? ಇಂಟಿಗ್ರಲ್ ಆಫ್ ಸೈನ್ 2x. ಓಕೆ, ಇದ್ರ ವ್ಯಾಲ್ಯೂ ಏನು ಅಂತ ನಾವು ಫೈಂಡ್ ಔಟ್ ಮಾಡಬೇಕು. ಓಕೆ, ಪ್ಲಸ್ ಸಿ. ಇಲ್ಲಿ ಆನ್ಸರ್ ಏನು ಬರುತ್ತೋ ಅದನ್ನು ನಾವು ಫೈಂಡ್ ಔಟ್ ಮಾಡಬೇಕು ಬೈ ಮೆಥಡ್ ಆಫ್ ಇನ್ಸ್ಪೆಕ್ಷನ್. ನಾವು ಡೈರೆಕ್ಟಾಗಿ ಹಿಂಗೆ ಮಾಡೋಕ್ಕೆ ಬರಲ್ಲ. ಬೈ ಯೂಸಿಂಗ್ ದಿ ಮೆಥಡ್ ಆಫ್ ಇನ್ಸ್ಪೆಕ್ಷನ್ ಯೂಸ್ ಮಾಡಿ ಇದನ್ನು ನಾವು ಇಲ್ಲಿರೋ ವ್ಯಾಲ್ಯೂನ ಫೈಂಡ್ ಔಟ್ ಮಾಡಬೇಕು. ಅದ್ರಗೋಸ್ಕರ ನಿಮಗೆ ಡಿಫ್ರೆನ್ಷಿಯೇಷನ್ ಗೊತ್ತಿರಬೇಕು. ಓಕೆ, ಡಿ ಬೈ ಡಿ ಎಕ್ಸ್ ಆಫ್, ಓಕೆ, ಇಲ್ಲಿ ಸೈನ್ 2x ಕೊಟ್ಟಿದ್ದಾನೆ. ಓಕೆ, ಸಪೋಸ್ ನಾನು ಸೈನ್ x ತೊಗೊತೀನಿ. ಓಕೆ, ಇವಾಗ ಇಲ್ಲಿ ಏನು ವ್ಯಾಲ್ಯೂ ತೊಗೊಂಡ್ರೆ ನಿಮಗೆ ಸೈನ್ x ಬರುತ್ತೆ? ಡಿಫ್ರೆನ್ಷಿಯೇಷನ್ ಆಫ್ ಯಾವ ಫಂಕ್ಷನ್ ತೊಗೊಂಡ್ರೆ ಇಲ್ಲಿ ಸೈನ್ x ಬರುತ್ತೆ? ಡಿಫ್ರೆನ್ಷಿಯೇಷನ್ ಆಫ್ ಕಾಸ್ x ಗೊತ್ತಿದೆ ಅಂದ್ಕೊಂಡಿದ್ದೀನಿ. ಡಿಫ್ರೆನ್ಷಿಯೇಷನ್ ಆಫ್ ಕಾಸ್ x ಏನಾಗುತ್ತೆ ನಮಗೆ? ಡಿಫ್ರೆನ್ಷಿಯೇಷನ್ ಆಫ್ ಕಾಸ್ x ಬಂದು ನಮಗೆ ಮೈನಸ್ ಸೈನ್ x ಆಗುತ್ತೆ. ಬಟ್ ನನಗಿಲ್ಲಿ ಓನ್ಲಿ ಸೈನ್ x ಬೇಕು. ಈ ಮೈನಸ್ನ ನಾನು ಈ ಸೈಡ್ ತೊಗೊತೀನಿ. ಓಕೆ, ಈ ಸೈಡ್ ತೊಗೊಂಡ್ರೆ ನಮಗೆ ಪ್ರಾಪರ್ಟೀಸ್ ಆಫ್ ಡಿಫ್ರೆನ್ಷಿಯೇಷನ್ ಗೊತ್ತು. ಆಚೆ ಏನಾದರೂ ನಂಬರ್ಸ್ ಇದ್ದು ಅದನ್ನ ಒಳಗಡೆ ತೊಗೊಬೋದು. ಮೈನಸ್ ಕಾಸ್ x ಈಕ್ವಲ್ ಟು ಸೈನ್ x. ಡಿಫ್ರೆನ್ಷಿಯೇಷನ್ ಆಫ್ ಮೈನಸ್ ಕಾಸ್ x ಏನಾಗುತ್ತೆ? ಸೈನ್ x. ಇದನ್ನೇ ನಾವು ಇಂಟಿಗ್ರೇಷನ್, ಸಪೋಸ್ ಇಂಟಿಗ್ರೇಷನ್ ತೊಗೊಂಡಿದ್ದೀನಿ ಅಂದ್ಕೊಳ್ಳಿ. ಇಂಟಿಗ್ರೇಷನ್ ಡಿಫ್ರೆನ್ಷಿಯೇಷನ್ ಇನ್ವರ್ಸ್ ಪ್ರಾಸೆಸ್, ಅದರಿಂದ ಇವೆರಡು ಕ್ಯಾನ್ಸಲ್ ಆಗುತ್ತೆ. ಇಂಟಿಗ್ರೇಷನ್ ಆಫ್ ಸೈನ್ x ಏನಾಗುತ್ತೆ? ಮೈನಸ್ ಕಾಸ್ x ಆಗುತ್ತೆ. ಓಕೆ, ಇದು ಗೊತ್ತಿರಲಿ. ಇವಾಗ ನನಗೆ ಬೇಕಾಗಿರೋದೇನು? ಸೈನ್ 2x. ಓಕೆ, ಡಿ ಬೈ ಡಿ ಎಕ್ಸ್. ಸೈನ್ ಇದೆ ಅಂದರೆ ಇಲ್ಲಿ ಡೆಫಿನೆಟ್ಲಾಗಿ ಮೈನಸ್ ಬರುತ್ತೆ. ಓಕೆ, ಕಾಸ್ ಕೂಡ ಬರುತ್ತೆ. ಓಕೆ, ಇನ್ ಪ್ಲೇಸ್ ಆಫ್ ಎಕ್ಸ್ ಹತ್ರ ಇಲ್ಲಿ 2x ಇದೆ. ಇಲ್ಲಿಗೆ ನಿಂತೋಗುತ್ತಾ ಅಂದರೆ ಇಲ್ಲ. ಡಿಫ್ರೆನ್ಷಿಯೇಷನ್ ಆಫ್ ಮೈನಸ್ ಕಾಸ್ 2x ಏನಾಗುತ್ತೆ ಅಂದರೆ ನಮಗೆ ಸೈನ್ 2x ಆಗುತ್ತೆ. ಓಕೆ, ಇಂಟು ಮತ್ತೆ ಈ 2x ಇದೆಯಲ್ಲ ಅದ್ರ ಡಿಫ್ರೆನ್ಷಿಯೇಷನ್ ಏನಾಗುತ್ತೆ? 2 ಆಗುತ್ತೆ. ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ. ಓಕೆ, ಮೈನಸ್ ಕಾಸ್ 2x ಇದ್ರ ಡಿಫ್ರೆನ್ಷಿಯೇಷನ್ ಏನಾಗುತ್ತೆ? ಸೈನ್ 2x. ಮತ್ತು ಇಲ್ಲಿರೋ 2x 2 ಇಲ್ಲೋಗುತ್ತೆ. ಬಟ್ ನನಗೆ ಬೇಕಾಗಿರೋದು ಸೈನ್ 2x ಮಾತ್ರ ಬೇಕು. ಅದ್ರಗೋಸ್ಕರ ನಾನೇನು ಮಾಡ್ತೀನಿ? ಈ 2ನ ಡಿವೈಡ್ ಮಾಡ್ತೀನಿ. ಈ 2ನ ಡಿವೈಡ್ ಮಾಡಿದರೆ ಮೈನಸ್ 1/2 ಕಾಸ್ 2x ಬರುತ್ತೆ, ಸೈನ್ 2x ಆಗುತ್ತೆ. ಅರ್ಥ ಆಯ್ತಾ? ಇವಾಗ ಈ 2ನ ನಾನು ಈ ಸೈಡ್ ಇಲ್ಲಿ ತೊಗೊತೀನಿ. ಆವಾಗ ನಮಗೆ ಮೈನಸ್ ಕಾಸ್ 2x/2, ಡಿಫ್ರೆನ್ಷಿಯೇಷನ್ ಆಫ್ ಮೈನಸ್ ಕಾಸ್ 2x/2 is equal to sin 2x. Okay, therefore
ಆ್ಯಂಟಿ ಡೆರಿವೇಟಿವ್ ಆಫ್ ಸೈನ್ 2x ಈಸ್ ಏನಾಗುತ್ತೆ, ಇದ್ರ ಒಳಗಡೆ ಏನಿದೆಯೋ ಅದನ್ನು ಬರ್ಕೊಳ್ಳಿ, ಮೈನಸ್ ಕಾಸ್ 2x/2 ಪ್ಲಸ್ ಸಿ ಅಂತ ತೊಗೊಬೇಕು. ಆ್ಯಂಟಿ ಡೆರಿವೇಟಿವ್ ಬರುವಾಗ ಓಕೆ ನಮಗೇನು ಆ್ಯಂಟಿ ಡೆರಿವೇಟಿವ್ ಬರೀತಿರೋ ಆನ್ಸರ್ ಜೊತೆಯಲ್ಲಿ ಪ್ಲಸ್ ಸಿ ತೊಗೊಳ್ಳಿ. ಓಕೆ, ಸಿ ಅನ್ನೋದು ಕಾನ್ಸ್ಟೆಂಟ್. ಓಕೆ, ಬೇಕಾದರೆ ನಾರ್ಮಲಾಗಿ ನೀವು ಡಿಫ್ರೆನ್ಷಿಯೇಷನ್ ಆಫ್ ಕಾನ್ಸ್ಟೆಂಟ್ ಏನಾಗುತ್ತೆ, 0 ಆಗುತ್ತೆ. ಅದರಿಂದ ನಾನು ಇಲ್ಲಿ ಬರೆದಿಲ್ಲ, ಬಟ್ ನೀವು ಆನ್ಸರ್ ಬರೆಯುವಾಗ ಲಾಸ್ಟಲ್ಲಿ ಪ್ಲಸ್ ಸಿ ಅಂತ ಬರ್ಕೊಳ್ಳಿ. ಓಕೆ, ಇದು ಗೊತ್ತಾಯಿತು. ಕಾಸ್ 3x. ಓಕೆ, ಡಿಫ್ರೆನ್ಷಿಯೇಷನ್ ಆಫ್ ಇಲ್ಲಿ ಯಾವ ಫಂಕ್ಷನ್ ತೊಗೊಂಡ್ರೆ ನಮಗೆ ಕಾಸ್ ಎಕ್ಸ್ ಬರುತ್ತೆ, ಡಿಫ್ರೆನ್ಷಿಯೇಷನ್ ಆಫ್ ಸೈನ್ ಎಕ್ಸ್ ಕಾಸ್ ಎಕ್ಸ್ ಆಗುತ್ತೆ, ಗೊತ್ತಿದೆ. ಇವಾಗ ನನಗೆ ಬೇಕಾಗಿರೋದೇನು, ಡಿಫ್ರೆನ್ಷಿಯೇಷನ್ ಆಫ್ ಯಾವ ಫಂಕ್ಷನ್ ತೊಗೊಂಡ್ರೆ ಕಾಸ್ 3x ಬರುತ್ತೆ. ಡಿಫ್ರೆನ್ಷಿಯೇಷನ್ಗೆ ಯಾವ ಫಂಕ್ಷನ್ ತೊಗೊಂಡ್ರೆ ಕಾಸ್ 3x ಬರುತ್ತೆ. ಇಲ್ಲಿ ಸೈನ್ ತೊಗೊಂಡ್ರೆ ಕಾಸ್ ಎಕ್ಸ್ ಬಂತು. ಸೇಮ್ ನಾನು ಸೈನ್ 2x ಅಂತ ತೊಗೊತೀನಿ. ಓಕೆ, ಡಿಫ್ರೆನ್ಷಿಯೇಷನ್ ಆಫ್ ಸೈನ್ 2x ಏನಾಗುತ್ತೆ, ಕಾಸ್ 3x ಆಗುತ್ತೆ. ಇಂಟು ಮತ್ತೆ ಚೈನ್ ರೂಲ್ ಅಪ್ಲೈ ಮಾಡುತ್ತೆ, 3x ಡಿಫ್ರೆನ್ಷಿಯೇಷನ್ ಏನಾಗುತ್ತೆ, 3 ಆಗುತ್ತೆ. ಓಕೆ, ಬಟ್ ನನಗೆ ಬೇಕಾಗಿರೋದೇನು, ಓನ್ಲಿ ಕಾಸ್ 3x. ಅದರಿಂದ ಈ 3ನ ಇದ್ರಿಗೆ ಡಿನಾಮಿನೇಟರ್ಗೆ ಕಳಿಸ್ತೀನಿ. ಓಕೆ, ಇದರ ಡಿನಾಮಿನೇಟರ್ ತೊಗೊಂಡ್ರೆ ನ್ಯೂಮರೇಟರಲ್ಲಿ 3 ಸೈನ್ ಕಾಸ್ 3x ಬರುತ್ತೆ, ಬೈ 3 ಇರೋದ್ರಿಂದ 3 ಕ್ಯಾನ್ಸಲ್ ಆಗುತ್ತೆ, ಕಾಸ್ 3x ಬರುತ್ತೆ ಆನ್ಸರ್. ಓಕೆ, ದೇರ್ಫೋರ್ ಆ್ಯಂಟಿ ಡೆರಿವೇಟಿವ್ ಆಫ್ ಕಾಸ್ 3x ಈಸ್ ಏನಾಗುತ್ತೆ ನಮಗೆ, ಸೈನ್ 2x/3 ಪ್ಲಸ್ ಸಿ ಅಂತ ತಗೊಳ್ಳಿ, ಕಾನ್ಸ್ಟೆಂಟ್. ಓಕೆ, ಇಲ್ಲಿ ಬೇಕಾದರೆ ನೀವು ಪ್ಲಸ್ ಸಿ ಅಂತ ತೊಗೊಂಡ್ರಿ ಏನು ಪ್ರಾಬ್ಲಮ್ ಇಲ್ಲ. ಡಿಫ್ರೆನ್ಷಿಯೇಷನ್ ಆಫ್ ಕಾನ್ಸ್ಟೆಂಟ್ ಏನಾಗುತ್ತೆ, 0 ಆಗುತ್ತೆ. ಓಕೆ, ಸಿ ಅನ್ನೋದು ಕಾನ್ಸ್ಟೆಂಟ್ ಅಷ್ಟೇ, ಎನಿ ನಂಬರ್. ಓಕೆ, ನಿಮಗೆ ಇಲ್ಲಿ ನಂಬರ್ಸ್ ಚೇಂಜ್ ಆಗ್ತಾ ಇದ್ದರೆ ಇಂಟಿಗ್ರಲ್ ವ್ಯಾಲ್ಯೂ ಅನ್ನೋದು ನಿಮಗೆ ಚೇಂಜ್ ಆಗುತ್ತೆ. ಓಕೆ, ಸೊಲ್ಯೂಷನ್ ಅನ್ನೋದು ಚೇಂಜ್ ಆಗುತ್ತೆ ಅಷ್ಟೇ. ಓಕೆ, ನೆಕ್ಸ್ಟ್ ಥರ್ಡ್ ಕ್ವಶನ್ ನಮಗೆ e⁻²x ಇದೆ. ಓಕೆ, ಡಿಫ್ರೆನ್ಷಿಯೇಷನ್ ಆಫ್ ಸಮ್ ಫಂಕ್ಷನ್ ಈಕ್ವಲ್ ಟು e⁻²x. ಓಕೆ, ನಿಮಗೆ ಇದು ಗೊತ್ತಿರಲಿ, ಡಿಫ್ರೆನ್ಷಿಯೇಷನ್ ಆಫ್ e⁻ax ಅಂತ ಕೊಟ್ಟಿದ್ದಾರೆ ಅಂದ್ಕೊಳ್ಳಿ. e⁻ax ಇಂಟು a ಅಂತ ಬರೀತೀವಿ. ಡಿಫ್ರೆನ್ಷಿಯೇಷನ್ ಆಫ್ e⁻axನ e⁻ax ಇಂಟು a ಅಂತ ಬರೀತೀವಿ. a ಅನ್ನೋದು ಎನಿ ಕಾನ್ಸ್ಟೆಂಟ್. ಸೇಮ್ ಇದನ್ನು ಕಂಪೇರ್ ಮಾಡಿದರೆ ಸೇಮ್ ನನಗಿಲ್ಲಿ e⁻²x ಬೇಕು. ಓಕೆ, ಇದು ಬರಬೇಕಂದ್ರೆ ಇಲ್ಲಿ ಡಿಫ್ರೆನ್ಷಿಯೇಷನ್ ಏನು ತೊಗೊಬೇಕು, e⁻²x ತೊಗೊಬೇಕು. ಓಕೆ, ಇದರ ಡಿಫ್ರೆನ್ಷಿಯೇಷನ್ ಮಾಡಿದರೆ ನನಗೆ e⁻ax ಇಂಟು 2 ಬರುತ್ತೆ. ನನಗೆ ಈ ಸೈಡ್ ಬೇಕಾಗಿರೋದು ಓನ್ಲಿ e⁻²x. ಈ a ಬೇಕಾಗಿಲ್ಲ, ಅಂದರೆ ಇಲ್ಲಿ 2 a ಪ್ಲೇಸಲ್ಲಿ 2 ಇದೆ, ಆ 2 ಬೇಕಾಗಿಲ್ಲ. ಅದನ್ನೆಲ್ಲ ಆ 2ನ ಡಿವೈಡೆಡ್ ಮಾಡ್ಕೊತೀನಿ. ಓಕೆ, ದೇರ್ಫೋರ್ ಆ್ಯಂಟಿ ಡೆರಿವೇಟಿವ್ ಆಫ್ e⁻²x ಈಸ್ e⁻²x/2 ಪ್ಲಸ್ ಸಿ ಆಗುತ್ತೆ. ಓಕೆ, ಇಷ್ಟೇ ಆನ್ಸರ್. ಇನ್ನೊಂದು ಫೋರ್ತ್ ಒನ್, ax ಪ್ಲಸ್ b ಸ್ಕ್ವೇರ್. ಓಕೆ, ಇವಾಗ ಡಿಫ್ರೆನ್ಷಿಯೇಷನ್ ಆಫ್ ಸಮ್ ಫಂಕ್ಷನ್ ಈಕ್ವಲ್ ಟು ನನಗೆ ax ಪ್ಲಸ್ b ಹೋಲ್ ಸ್ಕ್ವೇರ್ ಬೇಕು. ಇಲ್ಲಿ ನಾನು ಏನು ತೊಗೊಂಡ್ರೆ ನನಗೆ ಇಲ್ಲಿ ax ಪ್ಲಸ್ b ಹೋಲ್ ಸ್ಕ್ವೇರ್ ಬರುತ್ತೆ. ಓಕೆ, ನೋಡಿ, ಡಿಫ್ರೆನ್ಷಿಯೇಷನ್ ಆಫ್ x³ ತೊಗೊಂಡ್ರೆ ನನಗೆ 3x² ಬರುತ್ತೆ. ಇದು ಗೊತ್ತಿದೆ ಅಂದ್ಕೊಂಡಿದ್ದೀನಿ. ಸೇಮ್ ಎಕ್ಸ್ ಪ್ಲೇಸಲ್ಲಿ ಏನಿದೆ, ax ಪ್ಲಸ್ b ಇದೆ ಅಷ್ಟೇ. ಎಕ್ಸ್ ಪ್ಲೇಸಲ್ಲಿ ax ಪ್ಲಸ್ b ಇದೆ. ಓಕೆ, ಬಟ್ ನನಗೆ ಅಡಿಷ್ನಲ್ ಆಗಿ ಏನು ಬರ್ತಾಯಿದೆ, 3 ಬರ್ತಿದೆ ಪವರ್. ಓಕೆ, ಸಪೋಸ್ ನಾನು ಡಿಫ್ರೆನ್ಷಿಯೇಷನ್ ಆಫ್ ಇಲ್ಲಿ ನಾನೇನು ತೊಗೊಬೇಕು, ax ಪ್ಲಸ್ b ಹೋಲ್ ಕ್ಯೂಬ್ ಅಂತ ತೊಗೊತೀನಿ. ಓಕೆ, ನನಗೆ ಅಡಿಷ್ನಲ್ ಆಗಿ ಏನು ಬರುತ್ತೆ, ನನಗೆ ಓನ್ಲಿ ಬೇಕಾಗಿರೋದು ax b ಹೋಲ್ ಸ್ಕ್ವೇರ್ ಅಷ್ಟೇ, 3 ಬೇಕಾಗಿಲ್ಲ.
ಈ 3ನ ಇಲ್ಲಿ ಬರ್ಕೊತೇನೆ. ಓಕೆ, ಬಟ್ ಇನ್ನೊಂದು ax ಪ್ಲಸ್ ಬಿ ಹೋಲ್ ಕ್ಯೂಬ್, ಇದರ ಡಿಫ್ರೆನ್ಷಿಯೇಷನ್ 3ax ಪ್ಲಸ್ ಬಿ ಹೋಲ್ ಸ್ಕ್ವೇರ್. ಮತ್ತು ಚೈನ್ ರೂಲ್ ಅಪ್ಲೈ ಮಾಡಿದರೆ ಇದ್ರ ಡಿಫ್ರೆನ್ಷಿಯೇಷನ್ ax ಡಿಫ್ರೆನ್ಷಿಯೇಷನ್ a ಬರುತ್ತೆ ಪ್ಲಸ್ ಬಿ ಡಿಫ್ರೆನ್ಷಿಯೇಷನ್ ಕಾನ್ಸ್ಟೆಂಟ್ 0. ನನಗೆ ಅಡಿಷ್ನಲ್ ಆಗಿ ಇನ್ನೇನು ಬರ್ತಿದೆ, a ಬರ್ತಿದೆ, 3 ಬರ್ತಿದೆ, a ಬರ್ತಿದೆ. ಓಕೆ, 3ax ಪ್ಲಸ್ ಬಿ ಹೋಲ್ ಸ್ಕ್ವೇರ್. ಓಕೆ, ಆಲ್ರೆಡಿ ನಾನಿಲ್ಲಿ 3 ಡಿನಾಮಿನೇಟ್ರಲ್ಲಿ ಬರ್ಕೊಂಡಿದ್ದೀನಿ. ನನಗೆ ಈ ಟರ್ಮ್ ಬೇಕಾಗಿಲ್ಲ, ಇದನ್ನು ನಾನು ಡಿನಾಮಿನೇಟ್ರಲ್ಲಿ ಬರ್ಕೊತೀನಿ. ಓಕೆ, ಎ ಪ್ಲೇಸಲ್ಲಿ ಇಲ್ಲೇನಿದೆ, ಓಕೆ ಏನೇ ಇದೆಯಾ, ಓಕೆ ಹಂಗಾದರೆ 3a ಇಷ್ಟೇ ಆನ್ಸರ್ ನಮಗೆ. ಸಪೋಸ್ ಇಲ್ಲಿ ಏನಾದರೂ ನಂಬರ್ಸ್ ಇದ್ದರೆ ಇಲ್ಲಿ ಬರ್ಕೊಳ್ಳಿ, ಇದನ್ನು ಮಲ್ಟಿಪ್ಲೈ ಮಾಡ್ಕೊಳ್ಳಿ, ಸರಿಯಾಗುತ್ತೆ. ಓಕೆ, ಇಷ್ಟೇ ಆನ್ಸರ್. ದೇರ್ಫೋರ್ ಆ್ಯಂಟಿ ಡೆರಿವೇಟಿವ್ ಆಫ್ ax ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಈಸ್ ax ಪ್ಲಸ್ ಬಿ ಹೋಲ್ ಕ್ಯೂಬ್ ಬೈ 3a. ಓಕೆ, ನೆಕ್ಸ್ಟು sin 2x ಮೈನಸ್ 4e raised to power 3x. ಪ್ರೀವಿಯಸ್ಸಲ್ಲಿ ನಾವೇನು ಡಿಸ್ಕಸ್ ಮಾಡಿದ್ವೋ ಆ 2 ಕ್ವಶನ್ಸ್ ಕಾಂಬಿನೇಷನ್ ಕೊಟ್ಟಿದ್ದಾನೆ ಅಷ್ಟೇ, ಇಲ್ಲಿ ಏನೂ ಇಲ್ಲ. ಡಿಫ್ರೆನ್ಷಿಯೇಷನ್ ಆಫ್ ಸಮ್ ಫಂಕ್ಷನ್ ಇಲ್ಲಿ ಏನು ತೊಗೊಂಡಿಲ್ವ ಅದ್ರದ್ದು ಆನ್ಸರ್ ಇಲ್ಲಿ ಬರಬೇಕು. sin 2x ಮೈನಸ್ 4e raised to power 3x. ಓಕೆ, ನಮ್ಗೆ ಆಲ್ರೆಡಿ ಗೊತ್ತಿದೆ ಡಿಫ್ರೆನ್ಷಿಯೇಷನ್ ಆಫ್ ಕಾಸ್ ax ಮಾಡಿದರೆ ನಮಗೆ ಮೈನಸ್ ಸೈನ್ ax ಬರುತ್ತೆ ಇಂಟು ಎ, ಕರೆಕ್ಟಾ? ಓಕೆ, ನನಗೆ ಓನ್ಲಿ ಬೇಕಾಗಿರೋದು ಸೈನ್ ax ಮಾತ್ರ. ಇಲ್ಲಿ ಓನ್ಲಿ ಸೈನ್ 2x ಇದೆ, ನನಗೆ ಮೈನಸ್ ಬೇಕಾಗಿಲ್ಲ, ಎ ಬೇಕಾಗಿಲ್ಲ, ಅದನ್ನು ಇಲ್ಲೇ ತಗೊತೀನಿ ಮೈನಸ್ ಎ. ಓಕೆ, ಒಂದು ಬಂದಾಗ್ತದೆ ನಮಗೆ ಏನು, ಸೈನ್ 2ax ಅಂದರೆ ಇಲ್ಲಿ ಸೈನ್ 2x, ಎ ಪ್ಲೇಸಲ್ಲಿ 2 ಇದೆ, ಇಲ್ಲಿ ನಾನೇನು ಬರ್ಕೊತೀನಿ ಮೈನಸ್ ಕಾಸ್ 2x ಬೈ 2 ಅಂತ ಬರ್ಕೊತೀನಿ. ಮೈನಸ್ ಆ್ಯಸ್ ಇಟ್ ಈಸ್ ಇಲ್ಲೂ ಕೂಡ ಬರುತ್ತೆ, ನೋ ಪ್ರಾಬ್ಲಮ್. ನೆಕ್ಸ್ಟ್ ನನಗೆ e raised to power 3x ಬೇಕು. ನನಗೆ ಗೊತ್ತು ಡಿಫ್ರೆನ್ಷಿಯೇಷನ್ ಆಫ್ e raised to power ax ಏನು, e raised to power ax ಇಂಟು ಎ. ಓಕೆ, ನನಗೆ ಎ ಬೇಕಾಗಿಲ್ಲ, ಇಲ್ಲಿ ಬೇಕಾಗಿಲ್ಲ, ಇಲ್ಲೇ ತಗೊಳ್ತೀನಿ ನಾನು. ಓಕೆ, ನನಗೆ ಬೇಕಾಗಿರೋದೇನು 4 ಇಂಟು e raised to power 3x. ಓಕೆ, ಎನಿವೇ 4 ಈಸ್ ಎ ಕಾನ್ಸ್ಟೆಂಟ್ ಬರ್ಕೊಳ್ಳಿ. ಓಕೆ, ಅರ್ಥ ಆಯ್ತಲ್ಲ, ಮೈನಸ್ 4 ಅಂದರೆ ಕಾನ್ಸ್ಟೆಂಟ್, ನೀವು ಹಂಗೆ ತೊಗೊಬೋದು. e raised to power 3x. ಓಕೆ, ಇದು e raised to power 3x ಬೇಕು ಅಂದರೆ ನಾನೇನು ಬರ್ಕೊಬೇಕು, e raised to power 3x ಬೈ 3 ಅಂತ ಬರ್ಕೊಬೇಕು. ಓಕೆ, ಅರ್ಥ ಆಯ್ತು ಅಂದ್ಕೊಂಡಿದ್ದೀನಿ. ದೇರ್ಫೋರ್ anti-derivative of sin 2x minus 4e raised to power 3x is ಏನಾಗುತ್ತೆ ನಮಗೆ ಮೈನಸ್ ಕಾಸ್ 2x ಬೈ 2 ನೆಕ್ಸ್ಟ್ ಮೈನಸ್ 4 ಬೈ 3 e raised to power 3x ಪ್ಲಸ್ ಸಿ ಅಂತ ತಗೊಳ್ಳಿ ಅಷ್ಟೇ. ದಿಸ್ ಈಸ್ ಅವರ್ ರಿಕ್ವೈರ್ಡ್ ಆನ್ಸರ್. ಇಷ್ಟೇ ನಮ್ಮ ಆನ್ಸರ್. ಓಕೆ, ಇದರಲ್ಲಿ ಏನಾದರೂ ನಿಮಗೆ ಡೌಟ್ಸ್ ಇದ್ದರೆ ಕಾಮೆಂಟ್ ಸೆಕ್ಷನಲ್ಲಿ ಕೇಳಿ. ನಿಮಗೆ ಬೇಸಿಕ್ಸ್ ಏನು ಅಂದರೆ ಡಿಫ್ರೆನ್ಷಿಯೇಷನ್ ಗೊತ್ತಿದ್ದರೆ ಸಾಕು. ಓಕೆ, ನಿಮಗೆ ಡಿಫ್ರೆನ್ಷಿಯೇಷನ್ ಮೇಲೆ ಐಡಿಯಾ ಇದ್ದರೆ ಈ ಕ್ವಶನ್ಸ್ ತುಂಬ ಸಿಂಪಲ್ ಇರುತ್ತೆ ನಿಮಗೆ. ಓಕೆ, ನಿಮಗೆ ವಿಡಿಯೋ ಏನಾದರೂ ಇಷ್ಟ ಆದರೆ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು. ಜೈ ಭುವನೇಶ್ವರಿ, ಜೈ ಕನ್ನಡಾಂಬೆ.